ನೋಡ್ರಿ ಈಗ ಇದೆಲ್ಲ ಕಲರಿಂಗ್ ಹಚ್ಬೇಕು, ಇನ್ನು ಪೇಂಟ್ ಇನ್ನೂ ಸ್ವಲ್ಪ ಡಿಸೈನ್ ಮಾಡ್ಬೇಕಿದ್ದು. ಏನಂದ್ರೆ ಕೊಳಗೆ ಹಾಕಿದೆ ಇದು ವಾದ ಈ ಥರ ಮಾಡಿದ್ವಿ, ಆದರೆ ಇದು ದೊಡ್ಡದಾಗ್ತದೆ. ಈ ಪಾಲ್ಟಿಗೆ ಇದು ಸಣ್ಣ ಮುಂಜಾನೆ ಕಟ್ ಮಾಡಿ ಹೋಗಿದೆ, ಅದು ಇನ್ನೂ ಪೇಂಟ್ ಹಚ್ಬೇಕು. ಪೇಂಟ್ ಥರದ್ದಿತ್ತು ಇವತ್ತು ಮಧ್ಯಾಹ್ನ ಇವೆಲ್ಲ ತಂದು ನೋಡ್ರಿ ಈಗ, ಯಾಕಂದ್ರೆ ನಾಳೆ ವೀಡಿಯೋಕ್ಕೆ ಬೇಕಾಗ್ತಂದು. ಇಲ್ಲಿ ನೋಡ್ರಿ ಇಷ್ಟು ಡೈಲಾಗ್ ಬಾಯ್ಪಟ್ಟು ಎಡ್ಡೇ ದಿನದಾಗ ಮಾಡ್ಕೊಂಡಿ ನೋಡ್ರಿ. ಇದಿಷ್ಟು ಡೈಲಾಗ್ ಪೂರ ಒಂದು ಪೇಜ್ ಅದು ಡೈಲಾಗು ಆ್ಯಕ್ಟಿಂಗ್ ಪ್ರಕಾರ. ಅದು ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡೋದಿತ್ತು, ಇಲ್ಲಿ ಕನ್ನಡ ಮುಂದೆ ನಿಂತು ಮಾಡುತ್ತಿದೆ. ಟೈಮ್ ಆಗ್ಲಾಗ್ತದ ಅಂದರೂ ಕೂಡ ಈಗ ಮಾಡ್ತೀನಿ, ಮಾಡಲ್ಲ ಅಂತಿಲ್ಲ. ಆದ್ರೆ ಈಗ ಒಂದು ಈಗೇನಂದ್ರೆ ಈಗೇನಂದ್ರೆ ನಾನು ಹಿಂಗೆ ಕೆಲಸ ಮಾಡೋದು ಇಷ್ಟ ಇಲ್ಲ ನೋಡ್ರಿ. ಕೆಲಸ ಮಾಡೋದು ಇಷ್ಟ ಅಂತ ಇಲ್ಲ, ನನ್ನ ಪ್ಯಾಷನ್. ನಮಗೀಗ ಈ ಮುಂದೆ ಏನು ಫ್ಯೂಚರ್ ಅದ ಅದ್ರ ಬಗ್ಗೆ ಕೆಲಸ ಮಾಡೋದ್ರಾಗ, ಅದರ ಜೀವನ ರೂಪಿಸ್ಕೊಳ್ಳೋದ್ರಾಗ ಜಾಸ್ತಿ ಬೆಲೆ ಇರ್ತದೆ, ಜಾಸ್ತಿ ಕೆಲಸ ಖುಷಿ ಪಡಿಸ್ತದೆ ಅದು ಕೆಲಸ. ಈಗ ಬೇರೆಯವ್ರ ಕೈಯಾಗ ಕೆಲಸ ಮಾಡಿದರೆ ಇದೇ ಪರಿಣಾಮ ನೋಡ್ರಿ. ಈಗ ನಾನು ಮಾಲಕ್ಕಿಗೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಇದೆಲ್ಲ ಮಾಡ್ಬೇಕು. ಈಗ ಮನೆಗೆ ಹೋಗಿ ಇದೆಲ್ಲ ಪೇಂಟ್ ಮಾಡ್ಬೇಕು, ಇದೆಲ್ಲ ಇಷ್ಟು ಡೈಲಾಗ್ ಇಪಟ್ಟು ಮಾಡ್ಕೋಬೇಕು, ಇಷ್ಟೆಲ್ಲ ಬಟ್ಟೆ ರೆಡಿ ಮಾಡ್ಕೋಬೇಕು. ನಾಳೆಗೆ ಯಾವ ಬಟ್ಟೆ ಬೇಕಂತ ಅವು ಭೀ ರೆಡಿ ಮಾಡ್ಕೋಬೇಕು. ಅದು ರೊಕ್ಕ ಇರಲಾರ್ದು ಮನೆಗೆ ಏನು ಸಿಗ್ತದೆ ಅದರಲ್ಲಿ ಅಂತ ಅಂದ್ರೆ ನನ್ನ ಮಗ ನಂಬಲ್ಲ, ಮಾಲಕ್ ಸೇಟ್ ನಂಬಲ್ಲ. ಯಾಕಂದ್ರೆ ಅವ್ರು ಬಿಸ್ನೆಸ್ ಮ್ಯಾನ್ದವ್ರು ಇರ್ತಾರೆ, ಅವ್ರು ಎಷ್ಟು ಮುಚ್ಚಬೇಕು ಅಷ್ಟಕ್ಕೆ ಮುಚ್ತಾರೆ, ದುಡ್ಡು ಕೊಡ್ತಾರೆ, ಪಗಾರ ಕೊಡ್ತಾರೆ. ಸೊ ಅದಕ್ಕೆ ನಿಮ್ಮ ಕೈ ಮುಗಿದು ಹೇಳ್ತೀನಿ, ನೀವು ಸ್ವಂತ ಏನಾದರೂ ಮಾಡ್ಬೇಕು ನೋಡ್ರಿ. ಬೇರೆಯವ್ರ ಕೈಯಾಗ ಕೆಲಸ ಮಾಡಿದ್ದೀರಿ ಅಂದ್ರೆ ಜೀವನ ಪೂರ್ತಿಯಾಗಿ ರಾತ್ರಿಗೆ ಬರ್ಬೇಕಂದ್ರೆ ಮನೆಗೆ ಏನನ್ನೊಂದು ದುಃಖ ಇರ್ತದೆ ನಿಮ್ಮ ಸಂಗಟ. ಈಗ ನಾನು ಅದಕ್ಕೆ ಇಷ್ಟು ಕಷ್ಟಪಡ್ತೀನಿ ನೋಡ್ರಿ. ಯಾಕೆ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ ಈಗ ಯಾರಿಗೆ. ಇಲ್ಲಿ ಯಾಕೆ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ಆಯಿತು, ನಾಯಿ ಒಂದು ಅದು ನೋಡ್ರಿ. ನಾನು ನಿಮಗೆ ತೋರಿಸ್ಬೇಕಂತ ಇದು ಮಾಡ್ತಿಲ್ಲ. ನಾನು ಕಣ್ಣಾಗ ನೀರು ತಾನಾಗಿ ದಿನ ಬರ್ತಿರ್ತಾವು. ನಾ ಕಷ್ಟಪಟ್ಟಂಗೆಲ್ಲ ಖುಷಿ ಸಿಗ್ತದೆ ನನಗೆ. ಯಾಕಂದ್ರೆ ನಾ ಕಷ್ಟಪಟ್ಟು ವಿಡಿಯೋ ಮಾಡಿ ಏನನ್ನೊಂದು ಆಗ್ಬೇಕಂತ. ಯಾಕಂದ್ರೆ ಬೇರೆಯವ್ರ ಕೈ ಕೆಲಸ ಮಾಡಬಾರ್ದಂತ. ಅದಕ್ಕೆ ವಿಡಿಯೋದಾಗ ಭೀ ಅಷ್ಟಿರ್ತದೆ ನೋಡ್ರಿ, ಕಷ್ಟಪಟ್ಟು ಮಾಡಿದ್ದು. ಇದು ಗ್ಯಾರಂಟಿಲಿಂದ ಹೇಳ್ತೀನಿ. ಇವತ್ತು ಎಷ್ಟ ಡೇಟು ನೋಡ್ರಿ, ಮೇ 2 ಅದ ಅಂದ್ರೆ 2026 ಕ್ಯಾಲೆಂಡ್ರ್ ತೆಗ್ತೀನಿ ತಡ್ರಿ ಸ್ವಲ್ಪ. ನಾನು ಕ್ಯಾಲೆಂಡ್ರ್ ತೆಗಿ ಅಂದ್ರೆ ಏನು ತೆಗಿತದ ರೇಪೋ ನೋಡ್ರಿ. 2026 ಮೇ 2 ಅದ. ಇನ್ನು 5 ವರ್ಷದಾಗ ನಾನು ಚೇಂಜ್ ಆಗಿರ್ತೀನಿ. ಚೇಂಜ್ ಆಗೋ ಥರ
ಪ್ರಯತ್ನ ಪಟ್ಟಿರ್ತೀನಿ. ಅದರ ಚೇಂಜ್ ಆಗ್ಲಿಕ್ಕಂದ್ರೆ ನಾನು ಆ ಸೋತು ಹುಟ್ಟಿದ್ದಕ್ಕೂ ವೇಸ್ಟ್ ಅಂತ ಅರ್ಥ ನೀವು ತಿಳ್ಕೊಂಡಿರ್ತೀರಿ. ಈ ಡೇಟ್ ಇನ್ನು 5 ವರ್ಷ ಇಡಲಿ 10 ವರ್ಷ ಇಡಲಿ, ಇನ್ನು 5 ವರ್ಷ ಇವತ್ತಲಿಂದ 5 ವರ್ಷ ಗ್ಯಾರಂಟಿ ಕೊಡ್ತೀನಿ. ಏನನ್ನೊಂದು ಚೇಂಜ್ ಆಗಿ ಇರ್ತದೆ ನೋಡ್ರಿ. ಇಲ್ಲ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ತದ ಅಂದ್ರೆ ಒಂದು ಯೂಟ್ಯೂಬರನ್ನಾಗಿರ್ತೀನಿ, ಇಲ್ಲ ಒಂದು ಒಳ್ಳೆ ನನ್ನ ಸ್ವಂತ ಟ್ಯಾಲೆಂಟಿಂದ ಏನನ್ನೊಂದು ಕಲೆ ಆ್ಯಕ್ಟಿಂಗ್ ಥರ ಎದ್ರಾಗನ ಫೀಲ್ಡ್ ಆ್ಯಕ್ಟಿಂಗ್ ಯಾವುದೊಂದು ಚಾನ್ಸ್ ಇರಲಿ, ಯಾವುದನ್ನ ಇರಲಿ, ಒಟ್ಟು ಯೂಟ್ಯೂಬ್ ಇರಲಿ, ಒಟ್ಟು ನನ್ನ ಕಾಲ ಮ್ಯಾಗ ನಾನು ನಿಂತ್ಕೊಂಡು ಇಲ್ಲ ಅದು 5 ವರ್ಷ ತನಕ ಆಗಲ್ಲ ಅಂದ್ರೆ ಅವತ್ತಲಿಂದ ನಾನು ಹುಟ್ಟಿದ್ದಕ್ಕೂ ವೇಸ್ಟ್ ಅಂತ ತಿಳ್ಕೊಂಡಿರ್ತೀನಿ. ನೀವು ಕೂಡ ವೇಸ್ಟ್ ಅಂತ ಅನ್ಕೊಂಡ್ಬಿಡ್ರಿ ನನ್ನ. ಯಾಕಂದ್ರೆ ಬೇರೆ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಆದರೆ ನನ್ನ ಪ್ಯಾಷನ್ ಫಾಲೋ ಮಾಡೋದು ಅದಕ್ಕಿಂತ ಜಾಸ್ತಿ ಇಷ್ಟ ಅದು ನನಗೆ. ಸೊ ಅದಕ್ಕೆ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇಷ್ಟು ದಿನ ಹೇಳ್ತಿದ್ದಿಲ್ಲ, ಆದರೆ ಮನಸ್ಸಿನಾಗಿರ್ತಿತ್ತು. ಆದರೆ ಇವತ್ತು ಆ ಸಿಚುವೇಶನ್ ಹಂಗೆ ಬಂತು ಅಚಾನಕ್ಕಾಗಿ. ಯಾಕಂದ್ರೆ ಲೇಟ್ ಕೂಡ ಆಯಿತು ಮನೆಗೆ ಬರೋಕ್ಕೆ, ಪ್ರೆಷರ್ ಜಾಸ್ತಿ ಆಗಿ ಹೋಯ್ತು ನನಗೀಗ. ಯಾಕಂದ್ರೆ ನಾಳೆಗೆ ಬೆಳಗ್ಗೆ ಎದ್ದಾನ ಎಲ್ಲ ರೆಡಿ ಮಾಡ್ಕೊಂತ ನಾನು ಒಬ್ಬತ್ತನೇ ರೆಡಿ ಮಾಡಬೇಕು. ಮುಂಜಾನೆದ್ದು ಇವೆಲ್ಲ ರೆಡಿ ಮಾಡಬೇಕು. ಯಾಕಂದ್ರೆ ಮುಂಜಾನಿಂತ ರೆಡಿ ಮಾಡಿದ್ರೆ 10 ಗಂಟೆ 11 ಗಂಟೆ ಆಗ್ತದೆ ಇವೆಲ್ಲ ಬಣ್ಣ ಹೊಡೆದು ರೆಡಿ ಮಾಡೋಷ್ಟಿಗೆ. ಮತ್ತು ಬಟ್ಟೆ ಹುಡುಕಬೇಕು. ನಾವು ಯಾವುದಂದ್ರೆ ಡಾಕ್ಟರ್ ರಾಜ್ಕುಮಾರ್ ಡಬಲ್ ಪಾರ್ಟ್ ಮಾಡೋದಾದ, ಇದು ಭೀ ಗೊತ್ತಿದ್ದಲ್ಲ ನಿಮಗೆ. ಡಬಲ್ ಪಾರ್ಟ್ ಮಾಡೋದು ನಾನೇ ಒಬ್ಬತ್ತನೇ ಡಬಲ್ ಪಾರ್ಟ್. ಅದು ಒಂದು ದಿನದಾಗ ಅದು ಹುಡುಗರು ಇಬ್ಬರೇ ಹುಡುಗರು ಅವರು ಕಳ್ಳ ಪವಿ ಇಬ್ಬರು ಕರ್ಕೊಂಡು ಹಿಡ್ಕೊಂಡು ಹೆಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆದರೆ ಇದೇ ನಾಳೆ ಇಷ್ಟು ರಾತ್ರಿ ಅಷ್ಟಿಗೆ ಮುಗಿದಿರ್ತದೆ ಅದು ವಿಡಿಯೋ. ನಾ ಕ್ಯಾಮ್ರಾ ಹಿಡಿತಿದ್ದಿಲ್ಲ, ಅದರ ಒಂದು ಚಾಲೆಂಜ್ ಇರಬೇಕಲ್ಲ. ನಾ ಎಷ್ಟು ವರ್ಷದಾಗ ಎಷ್ಟು ಮಾಡಬಲ್ಲೆ ಅಂತ ನಿಮಗೆ ಗ್ಯಾರಂಟಿ ಕೊಟ್ಟು ಅದಾಗ್ಲಿಕ್ಕಂದ್ರೆ ಆಯ್ತು, ಕೆರಿಯರು ಮುಗೀತು ನಂದು ಅಂತ. ಇದೆಷ್ಟು 2026 ಅದು 2035 ವರ್ಷ ಅಂದರೆ 2031 ತನಕ ನೋಡೋಣ ನಾ ಎಲ್ಲಿ ಇರ್ತೀನಿ ಅಂತ. ಏನು ಇದೇ ಮನೆ ಇದೇ ಜಾಗದಾಗ ಇರ್ತೀನಿ ನೋಡ್ರಿ, ಇದೇ ಮನೆಯಾಗಿರ್ತೀನಿ. ಇದು ನಾ ಇರ್ತದ ಗೊತ್ತದ ನನಗೆ ಕೂಡ, ಆದರೆ ಇದೇ ಮನೆಯಾಗಿರ್ತೀನಿ. ಆದರೆ ಇರಬಾರ್ದಂತ ನಾ ಎಲ್ಲ ಪ್ರಯತ್ನ ಮಾಡ್ತೀನಿ. ಇವತ್ತಲಿಂದ ಚಾಲೆಂಜ್ ತೊಗೊತೀನಿ ನೋಡ್ರಿ. ಈ ಹಿಂದಲಿಂತ ಏನು ಮಾಡಿದೆ ಅದೆಲ್ಲ ಸುಳ್ಳು. ಇಷ್ಟು ದಿನ ಏನು ಮಾಡಿದೆ ನಾ ಪ್ರಯತ್ನ ಅದೆಲ್ಲ ಸುಳ್ಳು. ಆದರೆ ಈಗಲಿಂತ ನಿಜವಾದ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಈಗ ಚಾಲೆಂಜ್ ಯಾಕೆ ತೊಗೊಂಡಿನಿ ನಾನು, ಯಾಕಂದ್ರೆ ನನ್ನ ಲೈಫ್ ನಾನು ಗುರುತಿಸ್ಕೋಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಇರೋಕ್ಕಾಗಲ್ಲ ಈಗ. ಯಾಕಂದ್ರೆ ಲೈಫ್ ತುಂಬ ದೊಡ್ಡದದ. ಸೊ ಅದಕ್ಕೆ ರಿಸ್ಕ್ ತಗೋಬೇಕು ಈಗ. ಯಾಕಂದ್ರೆ ರಿಸ್ಕ್ ತಗೊಳ್ಕಂದ್ರೆ ಮುಂದೆ ಭಾಳ ಕಷ್ಟ ಆಗ್ತದೆ. ಸೊ ಅದಕ್ಕೆ ಎಷ್ಟೇ ಕಷ್ಟ ಬರಲಿ ಒಟ್ಟು ರಿಸ್ಕ್ ತಗೊತೀನಿ. ಇದು ಯೂಟ್ಯೂಬ್ದೊಂದು ಚಾನ್ಸ್ ಮಿಸ್ ಆಗ್ಲತ್ತ ನನಗೆ ಈ ಜಾಗ. ಅವಾಗ ಗೇಮಿಂಗ್ ಚಾನಲ್ ಮಾಡ್ತಿದ್ದೆ, ಡೈಲಿ ರಾತ್ರಿ ಪಿಕ್ಸ್ ಇತ್ತಿರಲಿ. ಆದರೆ ಸ್ವಲ್ಪ ಈಗ ಇನ್ಸ್ಟಾಗ್ರಾಮ್ದಾಗ ಆ್ಯಕ್ಟಿಂಗ್ ಜಾಸ್ತಿ ಮಾಡ್ಲತ್ತೀನಿ ಸ್ವಲ್ಪ. ಯಾಕಂದ್ರೆ ಅದ್ರಾಗೆ ಜಾಸ್ತಿ ವ್ಯೂಸ್ ಅದು ಜಾಸ್ತಿ ಬರ್ಲತ್ತದ. ನಿಮ್ಗಳ ಕಾಮೆಂಟ್ಗೋಸ್ಕರ ಇಷ್ಟು ಕಷ್ಟಪಡ್ಲತ್ತೀನಿ.
ಕಾಮೆಂಟ್ಗೋಸ್ಕರ ಇದು ಬರ್ತದೆ, ಏನಂದ್ರೆ ಜೋಶ್ ಬರ್ತದೆ ಮಾಡ್ಬೇಕು, ಇದಕ್ಕಿಂತ ಇನ್ನೊಂದು ಪಟ್ಟು ಇನ್ನೊಂದು ಪೇಂಟಿನಿಗೆ ಇರಬೇಕಂತ. ಅದಕ್ಕೆ ಈಗೇನು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿರಬೇಕು. ಈಗ ಇದು ಹಂಗೆ ಬಿಚ್ತೀನಿ, ಹಾಗೆ ಬಿಚ್ಚಿ ಇಲ್ಲಿ ಕನ್ನಡಿ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡ್ತೀನಿ ನೋಡ್ರಿ. ಈಗ ವಿಡಿಯೋ ನಾಳೆ ಮಾಡೋದು, ನಾಳೆ ಇದೇ ರಾತ್ರಿ ಸಿಗ್ತೀನಿ ನಿಮಗೂ, ನೋಡಂದ್ರಿ ಹೆಂಗಾಗಿರ್ತೀನಿ ಅಂತ. ಯಾಕಂದ್ರೆ ನನಗೆ ವಿಡಿಯೋ ಮಾಡ್ಬೇಕಂತ ಅದು ನಾಳೆಗೆ ಹೆಂಗನ ಮಾಡಿ, ಯಾಕಂದರೆ ಎಲ್ಲ ಬಾಯ್ಪಟ್ಟು ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಅದು ಬಾಯ್ಪಟ್ಟು ಮಾಡ್ಕೋದು ಮೇನ್ ಪರ್ಫಾರ್ಮೆನ್ಸ್ ಕರೆಕ್ಟ್ ಮಾಡ್ಕೋಬೇಕು. ಇದಕ್ಕೆ ನೋಡ್ರಿ ಯಾರನ್ನು ಕಾಮೆಂಟ್ ಆಗ್ತಾರಲ್ಲ ಇನ್ಸ್ಟಾಗ್ರಾಮ್ದಾಗೂ, ಸ್ವಲ್ಪ ಹಂಗೆ ಬಂತು ಹಿಂಗೆ ಬಂತಂದ್ರೆ ಈಗ ನನ್ನ ಕಷ್ಟ ಗೊತ್ತಿದ್ದವ್ರಿಗೆ ಗೊತ್ತಿರ್ತದೆ. ಆದರೆ ಇಷ್ಟು ರಾತ್ರಿ ಬಂದು ಕೇಸಿಂದ ಮನೆಗೆ ಪ್ರಾಕ್ಟೀಸ್ ಮಾಡೋದು ಟೈಮ್ ಸಿಗ್ತದೋ ಇಲ್ಲೋ, ಎಲ್ಲ ಸಾಮಾನು ರೆಡಿ ಮಾಡಬೇಕು ಒಬ್ಬತ್ತನೇ, ಇದೆಲ್ಲ ಅನ್ಸೋದಿಲ್ಲ ನಾನು. ಬಾಯ್ ಎಲ್ರಿಗೂ, ಸಿಗ್ತೀನಿ ಮತ್ತೆ ಇನ್ನು 5 ವರ್ಷ ಆದಮೇಲೆ. ಅಲ್ಲಿ ತನಕ ಟಾಟಾ ಟೇಕ್ರಿ ಎಲ್ರಿಗೂ. 5 ವರ್ಷ ಏನಾಗ್ತೀನಿ ಇಲ್ಲ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ, ಆದರೆ ಹಾಗೆ ಆಗ್ತೀನಿ ಅಂತ ಅದು. ಆದ್ರೆ ಅವಾಗ ಆಗ್ಲಿಕ್ಕಂದ್ರೆ ನಾವು ಒಬ್ಬ ಲೂಸರ್ ಆಗಿರ್ತೀನಿ ನೋಡ್ರಿ. ಇದು ಬರೆದು ಕೊಡ್ತೀನಿ ನಿಮಗೂ. ಇಷ್ಟು ಕಷ್ಟಪಟ್ಟು ಮಾಡಿದ್ರು ಕೂಡ ಎಲ್ಲ ಬೆರ್ತಾ. ಅವಾಗ ಎಷ್ಟು ಕಷ್ಟಪಟ್ಟು ಮಾಡ್ತೀನಿ ಅಷ್ಟಿಲ್ಲ ಗೊತ್ತಿರಲ್ಲ ಆ ಜಾಗದಾಗ ಎಲ್ಲಿರ್ತೀನಿ ನಾನು 5 ವರ್ಷ ಆದಮೇಲೆ. ಆದರೆ ನೀವಂತ ನೋಡ್ತಿರ್ಬೇಕು, ನನಗೆ ನೋಡ್ತಿರ್ತೀರಿ. ಬಾಯ್ ಎಲ್ರಿಗೂ. ಈಗ ನಿಮಗೆ ಕೂಡ ಹೇಳ್ತೀನಿ ನೋಡ್ರಿ, ಈಗ ಎಲ್ಲ ಏನೇನು ಜಾಬ್ ಮಾಡ್ಲತ್ತಿದ್ರಿ ಅಂದ್ರೆ ಮಾಡಿರಿ, ಬೇಡನಲ್ಲ. ಆದ್ರೆ ಅದ್ರ ಜೊತೆಗೆ ಸೈಡ್ ಪ್ಯಾಷನ್ ಇಟ್ಕೋರಿ. ನಿಮ್ಮದು ಸ್ವಂತ ಪ್ಯಾಷನ್ ಅಂದರೆ ಆ ಜಾಗ ಯಾರು ಕಿತ್ಕೊಳ್ಳೋಕ್ಕಾಗಬಾರ್ದು, ಆ ಜಾಗಕ್ಕೆ ಯಾರು ಅಧಿಕಾರ ಇರಬಾರ್ದು, ಆ ಜಾಗದಾಗ ನಿಮ್ಮದೇ ಅಧಿಕಾರ ಇರಬೇಕು ಅಂತ ಪ್ಯಾಷನ್ ಫಾಲೋ ಮಾಡಿರಿ. ಪ್ರಯತ್ನ ಪಡ್ರಿ, ಕಷ್ಟಪಡ್ರಿ, ಆ ಪ್ಯಾಷನಿಂದ ಬಿಡ್ರಿ. ಎಷ್ಟೇ ಆಗಲಿ ಇಂದ ಇರ್ರಿ, ಆ ಪ್ಯಾಷನ್ ಬಿಡಬೇಡ್ರಿ. ಯಾಕಂದ್ರೆ ನಾವು ಪ್ಯಾಷನ್ ಬಿಡ್ಲಕ್ಕಿಲ್ಲ, ನಮಗೆ ಪ್ಯಾಷನ್ ಬಿಡಲ್ಲ, ಅದು ಒಂದು ದಂಡಿಗೆ ಕರ್ಕೊಂಡು ಹೋಗ್ತದೆ. ಟೈಮ್ ಎಷ್ಟಾಗಿದೆ ನೋಡ್ರಿ, 10 ಆಗಲತ್ತಿತ್ತು. ಎಷ್ಟು ನಿಮಿಷ ಆಯ್ತು? 20 ನಿಮಿಷ ಆಯ್ತು, 12 ನಿಮಿಷ ಆಯ್ತು ಮಾತಾಡಿ.